ಫ್ರೆಂಡ್ಸ್, ವೆಲ್ಕಮ್ ಟು ಇವತ್ತು ನಿಮಗೆ ಯಾವ ರೆಸಿಪಿ ಗೊತ್ತಿದೆ ಅಂದರೆ ಹೆಸರು ಕಾಳಲ್ಲಿ ಬಾತ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ ಹೆಂಗೆ ಅಂತ ನೋಡೋಣ ಆಯ್ತಾ. ಏನೇನು ಬೇಕು ಅಂತ ನೋಡೋಣ. ಅದಕ್ಕೆ ಮುಂಚೆ ನನ್ನ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಫ್ರೆಂಡ್ಸ್ ನೋಡೋಣ. ಮೂರು ಟೊಮೆಟೊ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ, ಮತ್ತು 2 ಆನಿಯನ್ನು, ಆಯಿಲ್, ಧನಿಯಾ ಪೌಡರು ಮತ್ತು ಅರಿಶಿನ ಪೌಡರು, ಪಲಾವ್ ಐಟಮು, ಚಕ್ಕೆ, ಲವಂಗ ಮತ್ತು ಚಕ್ರ ಮೊಗ್ಗು ಎಲ್ಲ ಇದೆ, ಇದರಲ್ಲೇ ಹಾಕೊಂಡಿದ್ದೀನಿ. ಸಾಲ್ಟು ಮತ್ತು ಇದು ಸ್ವಲ್ಪ ಚಿಕನ್ ಮಸಾಲ. ಇದು ಮಸಾಲಾಗೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ. ಇದು ಹೆಸರು ಕಾಳು ನೆನೆಸ್ಕೋಬೇಕು ಫ್ರೆಂಡ್ಸ್. ಇದು ನೆನೆಸ್ಕೊಂಡಿದ್ದೀನಿ, ಸ್ವಲ್ಪ ನೆನಿಬೇಕದು, ಅದಕ್ಕೆ ಇಟ್ಟಿದೆ. ಮತ್ತು ಅಕ್ಕಿ, ತುಪ್ಪ. ಬನ್ನಿ ಮಾಡೋಣ. ಫಸ್ಟ್ ಚಕ್ರ ಮಗು ಅದೆಲ್ಲ ಹಾಕೊಂಡಿದ್ದೀನಲ್ಲ, ಸೊ ಅದೆಲ್ಲ ಇದಕ್ಕೆ ಹಾಕೊಂಡು ಮಾಡಿಸ್ಕೋಬೇಕು. ಸ್ವಲ್ಪ ಫ್ರೈ ಮಾಡಿಕೊಂಡು ಆನಿಯನ್ ಹಾಕಬೇಕು. ಫ್ರೆಂಡ್ಸ್, ಆನಿಯನ್ ಇಷ್ಟು ಫ್ರೈ ಆಗಿದೆ. ಇವಾಗ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ. ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಬೇಯಿಸ್ಕೋಬೇಕು. ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ರೆ ಇದು ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಸಾಲ್ಟ್ ಹಾಕ್ಬಿಟ್ಟಿದ್ದೀನಿ. ಸದ್ಯಕ್ಕೆ ಸ್ವಲ್ಪ ಹಾಕ್ಬಿಟ್ಟಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೆಂಡ್ಸ್, ಟೊಮೆಟೊ ಸ್ಮ್ಯಾಶ್ ಆಗಿದೆ. ನೀವು ಬೇಕಾದ್ರೆ ಇದನ್ನ ಮೊಳಕೆ ಕಟ್ಟಿದ್ದು ಹಾಕೋಬಹುದು, ಚೆನ್ನಾಗಿರುತ್ತೆ. ತೋರಿಸಿದ್ನಲ್ಲ, ಅದು ರುಬ್ಕೊ ಬಂದಿದೆ. ಇದಕ್ಕೆ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿ ಅಕ್ಕಿ ಆ್ಯಡ್ ಮಾಡೋಣ. ತೊಳೆದಿಟ್ಕೊಂಡಿದ್ದೀನಿ ಆಲ್ರೆಡಿ, 1 ಕಪ್ ಆಗೋಷ್ಟು. ಫ್ರೆಂಡ್ಸ್, ಇವಾಗ ಇದಾಗಿದೆ. ನೀರು ಹಾಕೊಳ್ಳೋಣ. 1 ಗ್ಲಾಸ್ಗೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕೋಬೇಕು. 1.5 ಹಾಕೊಂಡಿರೋದ್ರಿಂದ ಅಷ್ಟೇ ಮಾಡಿ ಇಟ್ಕೊಂಡಿದ್ದೀನಿ. 3 ಗ್ಲಾಸ್ ಹಾಕಿದ್ರೆ ಸಾಕು. ಚಿಕನ್ ಮಸಾಲ ಆ್ಯಡ್ ಮಾಡಿಬಿಟ್ಟು ಕುಕ್ಕರ್ ನೀರನ್ನು ಮುಚ್ಚಿಬಿಡೋಣ. ಕುಕ್ಕರ್ ನೀರನ್ನು ಮುಚ್ಚೋಣ. ಇದಾಗಿದೆ. ಎಷ್ಟು ಚೆನ್ನಾಗಿ ಗಮ ಅಂತಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ರೆಡಿಯಾಗಿದೆ ಹೆಸರು ಕಾಳು ಬಾತ್. ತುಂಬ ಚೆನ್ನಾಗಿ ಟೇಸ್ಟಿ ಆಗಿರುತ್ತೆ. ಸಕ್ಕತ್ತಾಗಿದೆ. ಟೇಸ್ಟ್ ನೋಡೋಣ ಹೇಗಿದೆ ಅಂತ. ತಿಂತಾ ಇದ್ರೆ
ನೀವು ಸಹ ಟ್ರೈ ಮಾಡಿ ಹೇಳಿ, ಕಮೆಂಟ್ಸ್ ಅಲ್ಲಿ ತಿಳಿಸಿ ನನಗೆ ಹೇಗಿತ್ತು ಅಂತ. ಪ್ಲೀಸ್ ನನ್ನ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡ್ತಿರಲ್ಲ, ಕಮೆಂಟ್ ಮಾಡಿ ತಿಳಿಸಿ. ಬಾಯ್ ಫ್ರೆಂಡ್ಸ್. ಕಮೆಂಟ್ ಮಾಡ್ತಿರಲ್ಲ, ಕಮೆಂಟ್ ಮಾಡಿ ತಿಳಿಸಿ. ಬಾಯ್ ಫ್ರೆಂಡ್ಸ್.